ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈ ಟ್ರಾಫಿಕ್ ಇದು ಜಂಜಾಟದಿಂದ ಒಳ್ಳೆ ಪರಿಸರನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗೋಕ್ಕೂ ಮುಂಚೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೋಬೇಕಲ್ಲ, ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ. ತುಮಕೂರಲ್ಲಿ ಇದು ತುಂಬ ಫೇಮಸ್ ಹೋಟೆಲ್ ಅಂತ ಹೇಳ್ತಾಯಿದ್ರು. ಉಡುಪಿ ಶ್ರೀಕೃಷ್ಣ ಭೋಜನಾಲಯ. ಇಲ್ಲಿ ಚಿನ್ನದ ದೋಸೆ ಬೇರೆ ಸಿಗುತ್ತಂತೆ. ಚಿನ್ನ ತೊಗೊಳಕ್ಕೆ ಕಾಸಿಲ್ಲ, ಇನ್ನು ಚಿನ್ನದ ದೋಸೆ ಇಲ್ಲಿಂದ ತೊಗೊಳ್ಳೋಣ. ಸೊ ಬೇಡ, ಬರೀ ದೋಸೆ ಸಾಕು ಅಂದ್ಕೊಂಡು ಅಷ್ಟೇ ಮಾತ್ರ ತಿನ್ಕೊಂಡು ಬಂದ್ವಿ. ಒಳ್ಳೊಳ್ಳೆ ಫುಡ್ಡು ಚೆನ್ನಾಗಿದೆ. ಪೊಂಗಲ್ ಅಂತೂ ಇನ್ನೂ ಸಖತ್ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪೊಂಗಲು. ಹಾಗೆ ನಮ್ಮ ಹಸ್ಬೆಂಡು ಮನೇಲಿ ಪೊಂಗಲ್ ಮಾಡಿದ್ರೆ ತಿನ್ನೋದೇ ಇಲ್ಲ, ಪೊಂಗಲ್ಲ ಅಂತಾರೆ. ಬಟ್ ಇಲ್ಲಿ ಅವ್ರು ಇಷ್ಟಪಟ್ಟು ಪೊಂಗಲ್ ತಿಂತಾಯಿದ್ರು. ಆ ಥರ ಟೇಸ್ಟಿಯಾಗಿ ಪೊಂಗಲ್ ಮಾಡೋದಕ್ಕೆ ನಂಗೆ ಬರೋದೇ ಇಲ್ಲ. ಅದು ಹೇಗೆ ಮಾಡ್ತಾರೋ ಅದೇನು ಕಥೆನೋ ಗೊತ್ತಿಲ್ಲ. ಓಕೆ, ನಾನು ದೋಸೆ ತೊಗೊಂಡೆ, ನನ್ನ ಹಸ್ಬೆಂಡ್ ಪೊಂಗಲು, ನನ್ನ ಮಗಳಿಗೂ ಸ್ವಲ್ಪ ಕೇಸರಿ ಬಾತು, ಹಾಗೆ ಸ್ವಲ್ಪ ದೋಸೆನೂ ತಿನ್ನಿಸ್ದೆ. ಅವಳಿಗೆ ತಿನ್ನಿಸ್ಬಿಟ್ಟು ಇಲ್ಲಿಂದ ನಾವು ಹೊರಟ್ವಿ. ಎಲ್ಲಿಗೆ ಹೊರಟ್ವಿ, ಏನು ಕತೆ ಮುಂದೆ ನೋಡೋಣ ಬನ್ನಿ. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಇದು ನೋಡ್ತಾ ಇದ್ದರೆ ನಿಮಗೆ ಏನಾದರೂ ಐಡಿಯಾ ಬರ್ತಿದೆಯಾ? ಐಡಿಯಾ ಬರ್ಬೋದು. ಇದು ನಾವು ಹೋಗ್ತಾ ಇರೋದು ದೇವರಾಯನದುರ್ಗ ನಾಮದ ಚಿಲುಮೆ ಅಂತ. ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ದಟ್ಟ ಅರಣ್ಯ, ಕಾಡು, ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ತಾಯಿದ್ರು. ಹಾವುಗಳೆಲ್ಲ ಜಾಸ್ತಿ ಇದೆ, ಹೆಬ್ಬಾವೆಲ್ಲ ಇದೆ ಅಂತ. ನೋಡೋದಕ್ಕೆ ಈಗೇನು ಸದ್ಯಕ್ಕೇನು ಕಾಣಿಸಿಲ್ಲ. ಅಕ್ಕಪಕ್ಕ ನೋಡ್ತಾ ಇದ್ದರೆ ಫುಲ್ ಗ್ರೀನರಿ ಆಗಿತ್ತು. ಗಿಡ ಮರಗಳೆಲ್ಲ ಈ ಬೇಸಿಗೆ ಒಂದು 3-4 ತಿಂಗಳು ಬೇಸಿಗೆ ಇತ್ತು, ಎಲ್ಲ ಒಣಗೋಗಿ ಎಲ್ಲ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿತ್ತು. ಎಲೆ ಏನೂ ಇರ್ತಾನೆ ಇರಲಿಲ್ಲ. ಬಟ್ ಈಗ ನೋಡಿ, ಒಂದು ವಾರಕ್ಕೆ ಮಳೆ ಹುಯ್ದಿರೋದ್ರಿಂದ ಸೊ ಎಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಗ್ರೀನಾಗಿ. ಈ ಗ್ರೀನ್ ನೋಡ್ಕೊಂಡು ಹೋಗ್ತಾ ಇದ್ದರೆ ಸಖತ್ ಖುಷಿ ಆಗ್ತಿತ್ತು. ಇಲ್ಲಿ ನಾವು ಬಂದ್ವಿ ನಾಮದ ಚಿಲುಮೆಗೆ. ಇಲ್ಲಿಗೆ ಒಬ್ಬರಿಗೆ ಟಿಕೆಟ್ 10 ರೂಪೀಸ್ ಆಗುತ್ತೆ ಅಷ್ಟೇ. ಮಕ್ಕಳಿಗೆ 5 ರೂಪೀಸ್ ಅಷ್ಟೇ, ಏನಿಲ್ಲ. 10 ರೂಪಾಯಿ ತಾನೆ ಕೊಟ್ಟು ಬಂದ್ವಿ. ನೋಡೋದಕ್ಕೆ ಸುಂದರವಾಗಿರುತ್ತೆ. ಈ ಥರ ನಮಗೆ ಸಿಗದೆ ಅಪರೂಪ ಆಗೋಗ್ಬಿಡುತ್ತೆ ಇನ್ನು ಮುಂದೆ ಹೋಗ್ತಾ. ಸೊ ಅದಕ್ಕೆ ಇವಾಗ ಏನೇನಾಗುತ್ತೆ ಎಲ್ಲ ನಾವು ನೋಡಿಕೊಂಡು ಖುಷಿ ಪಡಬೇಕು. ಮುಂದೆ ನಮ್ಗೆ ಈ ಥರ ಅವಕಾಶಗಳು ಸಿಗುತ್ತೋ ಇಲ್ವೋ. ಈಗ ನಮಗೇನು ಕೊಟ್ಟಿರ್ತಾರೆ ದೇವರು, ಅದನ್ನು ಅನುಭವಿಸಿ ಮುಂದಕ್ಕೆ ಹೋಗ್ತಾ ಇರಬೇಕು. ಹೋಗೋಣ ಬನ್ನಿ ಹಾಗೆ ಮುಂದಕ್ಕೆ. ಈಗ ಈ ಜಾಗ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಅಲ್ಲಿ ಜಿಂಕೆಗಳ ರಾಶಿ ಇತ್ತು. ಜಿಂಕೆಗಳು ಎಷ್ಟೊಂದಿದ್ವು. ಅದು ಪಾಡ್ಗವು ಆರಾಮಾಗಿದ್ವು ಜಿಂಕೆಗಳು ಮಾತ್ರ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಈ ಜಿಂಕೆ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಜಿಂಕೆ ಅಂದರೆ ಸಡನ್ನಾಗಿ ನಿಮ್ಮ ಮೈಂಡ್ಗೆ ಏನು ಬರುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಜಿಂಕೆ ಅಂದ ತಕ್ಷಣ ನೆನಪಾಗೋದೇ ರಾಮಾಯಣದಲ್ಲಿ ಸೀತೆನ ಮಾಯೆ ಮಾಡುತ್ತಲ್ಲ ಜಿಂಕೆ, ಸೊ ಅದೇ ನೆನಪಾಗುತ್ತೆ ನೋಡಿ. ಈ ಸ್ಟೋರಿಗೂ ಅದಕ್ಕೂ ಏನು ಸಂಬಂಧ ರಾಮಾಯಣಗೂ ಅಂತ, ನೀವು ಈ ಜಾಗಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ಇದರಲ್ಲೇ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಗೊತ್ತಾ. ರಾಮ ಇಲ್ಲಿ ಬಂದು ಹೋಗಿರೋದಕ್ಕೆ ಸಾಕ್ಷಿ ಇದೆ. ಸೊ ಅದನ್ನು ನಾನು ಹಿಂಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ಹಂಗೆ ನೋಡಿಕೊಂಡು ಎಂಜಾಯ್ ಮಾಡೋಣ. ಆ ಸ್ಟೋರಿ ಕೇಳಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ಬಂದು ರಾಮ ಇದ್ದರು, ಈ ಜಾಗಕ್ಕೆ ನಾನು ಬಂದಿದ್ದೀನಿ ಅಂತ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಆ ಪ್ಲೇಸ್ನ ನೋಡ್ತಾ ಅದು ಸಿಕ್ಕಾಪಟ್ಟೆ ಫೀಲ್ ಮಾಡ್ತಾ ಇದ್ದೆ. ಅವಾಗ ಬಂದಿದ್ರಾ, ಇಲ್ಲಿ ಬಂದು ಅವರು ಇರ್ತಿದ್ರಾ, ಹೆಂಗಿರ್ತಿದ್ರು, ಆಗಿನ ಕಾಲದಲ್ಲಿ ಇದೇ ಥರ ಇತ್ತಾ, ತ್ರೇತಾಯುಗ ಎಷ್ಟು ವರ್ಷಗಳ ಹಿಂದೆ ಇದೇ ಥರ ಇತ್ತು ಜಾಗ ಎಲ್ಲ, ಇಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಹಂಗೆ ಫೀಲ್ ಮಾಡ್ತಾ ಇರ್ತೀನಿ ನಾನು. ಸೊ ಅದನ್ನು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗಳು ಹಿಂಗೆ ಬಂಡೆಕಲ್ಲು ನೋಡಿದ್ಲ, ಅದು ಹತ್ತಿ ಅಲ್ಲಿ ಇನ್ನೂ ಮೇಲೆ ಹೋಗಬೇಕು ಅಂತ ಹೋಗ್ತಾ ಇದ್ಲು. ನಾನು ಅದಕ್ಕೆ ಅಲ್ಲಿ ಜಾಗ ಇಲ್ಲ, ಇಷ್ಟೇ ಸಾಕು, ಇಲ್ಲೇ ಸ್ಟಾಪ್ ಮಾಡು ನೀನು ಹೋಗೋದನ್ನ ಅಂತ ಅಂದ್ಬಿಟ್ಟು ತಡೆದೆ. ಅವಳಾದರೂ ಇಲ್ಲ ಹೋಗ್ತೀನಿ ಅಂತ ಹೋಗ್ತಾ ಇದ್ಲು. ಬಟ್ ಅಲ್ಲಿ ಸದ್ಯಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ಲು.
ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ತಿಳ್ಕೊಂಡ್ರಾ? ನೀವು ಈ ಜಾಗನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿ ಪಡ್ತಾರೆ, ಮಕ್ಕಳು ಅಷ್ಟೇ ತುಂಬಾ ಖುಷಿ ಪಡ್ತಾರೆ. ಈ ಬೇಸಿಗೆಗಾಲದಲ್ಲೆಲ್ಲ ಫುಲ್ಲು ಎಷ್ಟು ಸೆಕೆಯಲ್ಲಿ ಬೆಂದು ಇದಾಗ್ಬಿಟ್ಟಿದ್ದೀವಿ. ಸೊ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಎಲ್ಲ ಬಂದು ವಿಸಿಟ್ ಮಾಡಿ ಪ್ಲೇಸ್ನ, ತುಂಬ ಚೆನ್ನಾಗಿರುತ್ತೆ. ಡೀರ್ಸ್ ಪಾರ್ಕ್ ಅಂತಲೂ ಕೂಡ ಕರೀತಾರೆ, ಯಾಕೆಂದರೆ ಜಿಂಕೆಗಳಿದೆಯಲ್ಲ ಅದಕ್ಕೋಸ್ಕರ ಡೀರ್ಸ್ ಪಾರ್ಕ್ ಅಂತಲೂ ಕರೀತಾರೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಜಿಂಕೆ ನೋಡಿ ಈಗ ಒಂದೇ ಒಂದು ಹತ್ರ ಬಂದಿತ್ತು, ಸೊ ಅದೊಂದು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಸೊ ಹಂಗೆ ನಾಮದ ಚಿಲುಮೆ ಬಗ್ಗೆ ನಿಮಗೆ ಏನು ಸ್ಟೋರಿ ಅಂದರೆ ಅದೇ ರಾಮ ನಾಮ ಹಾಕ್ಕೊಳ್ಳೋದಕ್ಕೋಸ್ಕರ ಈ ಜಾಗಕ್ಕೆ ಬಂದಾಗ ನಾಮ ಹಾಕ್ಕೊಳ್ಳೋದಕ್ಕೋಸ್ಕರ ನೀರು ಹುಡುಕ್ತಾರೆ, ತಿಲ್ಕಾಗೆ ನೀರು ಹಾಕೋದಕ್ಕೆ. ಬಟ್ ಎಲ್ಲೂ ನೀರು ಸಿಗೋದಿಲ್ಲ. ಸೊ ಆವಾಗ ಬಂಡೆಗೆ ಬಾಣನ ಬಿಟ್ಟು ಅಲ್ಲಿಂದ ನೀರು ಚಿಮ್ಮುತ್ತೆ ನೋಡಿ, ಅದೇ ಜಾಗ. ಆ ನೀರು ಇವತ್ತಿನವರೆಗೂ ನೀರು ಹರಿತಾನೇ ಇರುತ್ತೆ. ಬೇಸಿಗೆಗಾಲ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಯಾವಾಗಲೂ ಅದು ನೀರು ಹರಿತಾನೇ ಇರುತ್ತೆ. ಯಾವತ್ತೂ ಅದು ನೀರು ನಿಂತೇ ಇಲ್ಲ, ಯಾವಾಗಲೂ ಹರಿತಾನೇ ಇರುತ್ತೆ. ಸೊ ಅಲ್ಲೋಗಿ ಎಲ್ಲ ನೀರು ಮಾಮೂಲಿ. ಇದೆಲ್ಲ ವಿಷಯ ಕೇಳಿದ್ಮೇಲೆ ನಮ್ಮ ಜನ ಸುಮ್ಮನೆ ಇರ್ತಾರ? ಓ ರಾಮ ಬಿಟ್ಟಿರೋ ನೀರು ಅಂದರೆ ಬಿಡ್ತಾರಾ? ಸೊ ಹೋಗಿ ತೀರ್ಥ ಅಂತ ಹಾಕ್ಕೊಂಡು ನೀರು ಕುಡ್ಕೊಂಡು ಬರ್ತಾರೆ. ನಾನು ಅದನ್ನು ಎಂಜಾಯ್ ಮಾಡ್ತೀನಿ, ನೋಡ್ತಾ ಫೀಲ್ ಮಾಡ್ತೀನಿ. ಈ ಥರ ಎಲ್ಲ ನಡೆದಿರೋದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ರಾಮಾಯಣ ಮಹಾಭಾರತ ಏನಂತ ಸ್ಟೋರಿ ಇರುತ್ತೆ, ಆ ಪ್ಲೇಸಸ್ ಏನೇನು ಎಲ್ಲೆಲ್ಲಿ ಏನೇನು ನಡೆದಿರುತ್ತೆ ಅಂತ ಹೇಳ್ತಿರ್ತಾರಲ್ವ. ಆಗಿನ ಕಾಲದಲ್ಲಿ ಆಗ ಬೇರೆ ಹೆಸರಿತ್ತು, ಬಟ್ ಈಗ ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆಗೇ ಇರುತ್ತಲ್ವ. ಪ್ಲೇಸಸ್ ಹೆಸರೆಲ್ಲ ಕೇಳಿದಾಗ ಅದೆಲ್ಲ ಇದೆ, ಅಲ್ಲೋಗಿ ಒಂದೊಂದು ಸ್ಟೋರಿಗಳಿರುತ್ತೆ, ನಡೆದಿರುತ್ತೆ ಅಂತ ನೋಡಿದಾಗ ತುಂಬ ಖುಷಿಯಾಗುತ್ತೆ. ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ ಸ್ಟೋರಿಗಳೆಲ್ಲ. ಆ ಥರ ಪ್ಲೇಸ್ಗಳಿಗೆಲ್ಲ ಹೋಗೋದಕ್ಕೆ ಇನ್ನೂ ಇಷ್ಟ. ಮುಂದೆ ಸಿಕ್ಕಿದ್ರೆ ಅವಕಾಶಗಳು ಹೋಗ್ತೀನಿ, ಹಾಗೆ ವೀಡಿಯೋನೂ ಸಹ ಮಾಡಿ ನಿಮಗೆ ತೋರಿಸ್ತೀನಿ. ಪ್ರಕೃತಿ ನೋಡ್ತಾ ಇದ್ದರೆ ಹಂಗೇ ಇಲ್ಲೇ ಇದ್ಬೇಡ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಎಷ್ಟು ಗ್ರೀನರಿಯಾಗಿ ಬೆಟ್ಟ ಗುಡ್ಡಗಳು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.